ನೋಡ್ರಿ ವಿದ್ಯಾರ್ಥಿಗಳೇ, ಇದನ್ನು ಭಾಳ ಸರಳ ರೀತಿಯಿಂದ ಮಾಡಬೇಕು. ರೀತಿ ಪ್ರಕಾರ ತಿಳಿಸ್ತದ ಮತ್ತು ಬಾಯಿಲೆ ನೀವು ಹೆಂಗೆ ಮಾಡಬೇಕು ಅನ್ನೋದು ನಾ ತಿಳಿಸ್ತೇನೆ. ನೀವೆಲ್ಲರೂ ಲಕ್ಷ್ಯ ಕೊಟ್ಟು ನೋಡ್ರಿ. ಇದು ಗುಣಾಕಾರ ಜ ರೀತು ಅಂತಂದ್ರೆ ಹೆಂಗೆ ಮಾಡಬೇಕು. ಈ ಗುಣಾಕಾರ ಜಾಗದಾಗ ಜ ಭಾಗಾಕಾರ ಇತ್ತಂದ್ರೆ ನೀವು ಹೆಂಗೆ ಮಾಡಬೇಕು ಅದನ್ನು ತಿಳಿಸ್ತೇನೆ ನಾ. ಭಾಗಾಕಾರ ಚಿಹ್ನೆ ಇತ್ತಂದ್ರೆ ದಶಮಾಂಶ ಎಷ್ಟು ಸೊನ್ನೆವ, ಇವು 3 ಸೊನ್ನೆವ, 3 ಸ್ಥಾನ ಹಿಂದೆ ಬರ್ತವೆ. ಯಾವಾಗ ಇದು ಭಾಗಾಕಾರ ಚಿಹ್ನೆ ಇದ್ರೆ ಅದನ್ನು ಹೀಗೆ ತಿಳ್ಕೊರಿ, ಯಾಕಂದ್ರೆ ಮುಂದಿನ ನಾಳೆ ನವೋದಯದ ಬೀಳ್ಬೋದು ಅದು ಗಣಿತ. ಗುಣಾಕಾರ ಇತ್ತು ಅಂತಂದ್ರೆ ಏನಾಗ್ತದಂದ್ರೆ ದಶಮಾಂಶ 2 ಸ್ಥಾನ ಮುಂದೆ ಹೋಗ್ತದೆ. ಎಲ್ಲಿ ಮುಂದೆ ಹೋಗ್ತದೆ ಹೆಂಗೆ ಅರ್ಥ ಮಾಡ್ಕೋಬೇಕು ನೀವು. ಈ 45, 80, 32 ಇಲ್ಲಿ 2 ಸ್ಥಾನವ, ಇಲ್ಲಿ ಸೊನ್ನೆ ಎಷ್ಟವ 3 ಸೊನ್ನೆವ, ಇಲ್ಲಿ 2 ಸೊನ್ನೆವ, ಇಲ್ಲಿ 3 ಸೊನ್ನೆವ. ನಾ ಇಟ್ಟು ತೋರಿಸ್ತೇನೆ. ಇಲ್ಲಿ 4, 5, 8 ಬಿಂದು 32 ಗುಂಡ್ಲೆ 1, 2, 3 ಸೊನ್ನೆ. ಗುಣಾಕಾರದಲ್ಲಿ ಏನು ಮಾಡ್ತದೆ, ಈ ಬಿಂದು ಮುಂದೆ ಹೋಗ್ತದೆ. ಎಷ್ಟು ಮುಂದೆ ಹೋಗ್ತದಪ್ಪ ಅಂದ್ರೆ 2 ಸ್ಥಾನ ಮುಂದೆ ಹೋಗ್ತದೆ. ಏನು ಇಲ್ಲಿ 2 ಸ್ಥಾನ ಏನು ಮಾಡ್ಬೇಕು, ಇಲ್ಲಿ 2 ಸ್ಥಾನ ಅಂದ್ರೆ 2 ಸೊನ್ನೆ ತೆಗೆದು ಬಿಡ್ಬೇಕು ನೋಡಿ. ಇಲ್ಲಿ 2 ಸ್ಥಾನ ಗುಣಾಕಾರದಾಗ ಹುಷಾರ್. ಗುಣಾಕಾರದಾಗ ಏನು ಮಾಡಬೇಕು, ಈ 2 ಸೊನ್ನೆ ತೆಗೆದು ಬಿಡೋದು. ಆಮೇಲೆ ಎಷ್ಟು ಉಳಿತು, 10 ಉಳಿತು. ಸೀದಾ ಈ ಪೂರ್ಣ ಅಂಕಿ ಇಟ್ಟು ಇದೊಂದು ಸೊನ್ನೆ ಮುಂದೆ ಇಟ್ಬಿಟ್ರೆ ಉತ್ತರ ಬಂದ್ಬಿಡ್ತು. ಹೆಂಗೆ ಗುಣಾಕಾರಗಳನ್ನು ಮಾಡಬೇಕು ಅನ್ನೋದು ಮೊದಲು ನೀವು ತಿಳ್ಕೊಬೇಕು. ದಶಮಾಂಶದಾಗ ಗುಣಾಕಾರ ಮಾಡಾಗ ಬಿಂದು ಮುಂದೆ ಹೋಗ್ತದೆ. ಎಷ್ಟು ಸ್ಥಾನ ಮುಂದೆ ಹೋಗ್ತದಂದ್ರೆ ಇಲ್ಲಿ 2 ಸ್ಥಾನ ತೆಗೆದ, ಇಲ್ಲಿ 2 ಸ್ಥಾನ ಮುಂದೆ ಹೋಗ್ತದೆ ಗುಣಾಕಾರದಾಗ. ಅಂದ್ರೆ ಇಲ್ಲಿ 2 ಸೊನ್ನೆ ತೆಗೆದು ಬಿಡಬೇಕು. ಅಂದ್ರೆ ಏನು ಉಳಿತು, 4, 5, 8, 3, 2 ಈ 2 ಸ್ಥಾನ ತೆಗೆದ್ರಿ ಅಂದ್ರೆ ಇಷ್ಟು ಬಂತ. ಈ ಸ್ಥಾನ ತೆಗೆದ್ರೆ ಇದು ಎಷ್ಟು ಬರ್ತದ, 458, 32 ಬಂತು. ಇಲ್ಲಿ 2 ಸ್ಥಾನ ತೆಗೆದಿರಿ ಅಂದ್ರೆ ಇಲ್ಲಿ 2 ಸೊನ್ನೆ ತೆಗೆದು ಬಿಡ್ರಿ. ಇದೇ ಸೊನ್ನೆ ಇಲ್ಲಿ ಇಟ್ಟು ಬಿಡ್ರಿ. ನೋಡ್ರಿ ಉತ್ತರ ಸಂಖ್ಯೆ ಸರಳದ. ಉತ್ತರ ಸಂಖ್ಯೆ ಹುಡುಕ್ಯಾಡ್ರಿ. ಇಲ್ಲ ಅದ ಉತ್ತರ ಸಂಖ್ಯೆ ಎ ನೋಡಿ. ಇದೆ ತಿಳಿತಲ್ಲ ನಿಮಗೆ. ಇನ್ನೊಂದ್ಸಲ 4, 5, 8, 3, 2 ನೀವು ಇಟ್ಕೊಂಡ್ರಿ ಅಂದ್ರೆ ಮುಂದೆ 2 ಸ್ಥಾನ ಅದ, ಮುಂದೆ 2 ಸೊನ್ನೆ ತೆಗೆದ್ಬಿಡ್ರಿ. ಆ ಸೊನ್ನೆ ತೆಗೆದಾಗ 10ರಲ್ಲೇ ಗುಣಾಕಾರ ಮಾಡಿ ಇದು ಒಂದು ಸೊನ್ನೆ, ಇದನ್ನ ಈ ಅಂಕಿ ಎಲ್ಲ ಇಟ್ಟು ಅದರ ಮುಂದೆ ಇಲ್ಲೊಂದು ಸೊನ್ನೆ ಇಟ್ಬಿಟ್ರೆ ಉತ್ತರ ಮುಗೀತು. ಇನ್ನು ರೀತಿ ಪ್ರಕಾರ ಹೆಂಗೆ ಮಾಡಬೇಕು ನೋಡಿ. 4, 5, 8 ಬಿಂದು 32 ಗುಂಡ್ಲೆ 1000. ಗುಣಾಕಾರ ಮಾಡುವಾಗ ದಶಮಾಂಶ ತೆಗೀರಿ. 4, 5, 8, 3, 2 ಈ 3 ಸೊನ್ನೆ ಇಲ್ಲಿ ಇಟ್ಟು ಬಿಡ್ರಿ. ಬಂತ ನಿಮ್ಮ ಗುಣಾಕಾರ. ಈಗ 2 ಸ್ಥಾನವ ಇಲ್ಲ, ಈ 2 ಸ್ಥಾನ ಬಿಟ್ಟು ಬಿಂದು ಕೊಟ್ಬಿಟ್ರಿ ನೋಡಿ. ಉತ್ತರ 45, 83, 20. ಉತ್ತರ ಸಂಖ್ಯೆ ಎ. ಬೇಕಾದ್ರೆ ಹಿಂಗೆ ಸರಳ ಆದರೆ ಹಿಂಗೆ ತಿಳ್ಕೊರಿ, ಹಿಂಗೆ ಬೇಕಂದ್ರೆ ಹಿಂಗೆ ತಿಳ್ಕೊರಿ. ಗುಣಾಕಾರದಲ್ಲಿ ದಶಮಾಂಶ ಏನಾಗ್ತದೆ ಮುಂದೆ ಹೋಗ್ತದೆ. ಯಾಕ ಇಲ್ಲಿ 3 ಸೊನ್ನೆವ ಅಂದ್ರೆ ಇಲ್ಲಿ 2 ಸ್ಥಾನ ಅಂದ್ರೆ 2 ಸೊನ್ನೆ ತೆಗೆದು ಉಳಿದ ಅಂಕಿಯಲ್ಲಿ ಇದಕ್ಕೆ ಗುಣಾಕಾರ ಮಾಡಿಬಿಡ್ರಿ. ಇಷ್ಟೇ ಎಕ್ದಮ್ ಸರಳ. ಈ ದಶಮಾಂಶ ಲೆಕ್ಕಗಳನ್ನು ಭಾಳ ಹಾಕಿಂದ ದಶಮಾಂಶ ಭಾಗದಾಗ ನಿಮಗೆ ಪ್ಲೇ ಲಿಸ್ಟ್ದಾಗ ನೀವು ತೆಗೆದು ನೋಡ್ರಿ ದಶಮಾಂಶಗಳು ಹೆಂಗೋ ಅದಕ್ಕಿಂತಲೇ ಹೆಚ್ಚು ಚಂದ ತಿಳಿಸಿ ಹೇಳಿಕತ್ತಾನೆ. ಯಾಕಂದ್ರೆ ಇದು ಕ್ವಶನ್ ಪೇಪರ್. ಒಂದು ವೇಳೆ ಅದ್ರಾಗ ಹೇಳಿದ್ದಿಲ್ಲ ಅಂದ್ರೆ ಇಲ್ಲೇ ಹೇಳಿ ನಿಮ್ಮನ್ನು ಪಿಕಪ್ ಮಾಡ್ಕೋಬೇಕಾಗ್ತದೆ. ಯಾಕಂದ್ರೆ ನಾವು ಆ ಸೀರಿಯಲ್ದೊಳಗೆ ದಶಮಾಂಶ ಲೆಕ್ಕಗಳು ಅನ್ನೋದ್ರೊಳಗೆ ಇಂಥದ್ದೊಂದು ಮಾದರಿಯಲ್ಲಿ ಬಂದಿದ್ದಿಲ್ಲ ಅಂದ್ರೆ ಅಲ್ಲಿ ಆಗಿರಂಗಿಲ್ಲ. ಅದು ಇಲ್ಲಿ ಆಗಿರ್ತದಂದ್ರೆ ಒಂದು ಹೆಚ್ಚಿಗೆ ನಾವು ಇಲ್ಲೊಂದು ಸ್ವಲ್ಪ ಟೈಮ್ ಹೆಚ್ಚು ತೊಗೊಂಡು ನಿಮಗೆ ತಿಳಿಯಂಗೆ ಹೇಳಿಬಿಡ್ತೀವಿ. ಇದು ನೆನ್ಪಿಡೋದು ಬಿಡ್ತದೆ. ಅಲ್ಲಿ ಆಗಿರ್ಬೇಕಂತ ನಾ ಹಿಂಗೆ ವಿಚಾರ ಮಾಡಂಗಿಲ್ಲ. ಆ ಸೀರಿಯಲ್ದಾಗ ಆಗಲಿ ಬೇಕಾದ್ರೆ ಬಿಡಲಿ, ಇಂಥ ಗಣಿತಗಳನ್ನು ಪ್ರತಿಯೊಂದು ಪೇಪರ್ ನಾ ತಿಳಿಸಿ ಹೇಳ್ತಿರ್ತಾನು ನೋಡ್ರಿ. ಅವು ಸೀರಿಯಲ್ ನನ್ನ ಗಣಿತನು ನೀವು ಪಾಸ್ ಟೈಮ್ ಮಾಡ್ತಾರೆ. ಇನ್ನೊಂದ್ಸಲ ತಿಳಿತಲ್ಲ, ಯಾವುದೇ ಒಂದು ದಶಮಾಂಶ ಸ್ಥಾನವನ್ನು ಗುಣಾಕಾರ ಮಾಡುವಾಗ ಇಲ್ಲಿ ಎಷ್ಟು ಸ್ಥಾನ ಇರ್ತಾವ ಅಷ್ಟು ಸೊನ್ನೆ ತೆಗೆದು ಉಳಿಕಿದ ಸೊನ್ನೆಗಳಿಂದ ಇದನ್ನು ಗುಣಾಕಾರ ಮಾಡಿಬಿಡೋದು. ತಿಳಿತಲ್ಲ ನಿಮಗೆ. ನೋಡ್ರಿ ಈಗ ನೋಡ್ರಿ ನಾವೊಂದು ಉದಾಹರಣೆ ಹೇಳ್ಬೇಕು. ನೀವು ಹಿಂಗೆ ಬೇಡ, ದಶಮಾಂಶ ತೆಗೆದಿಡ್ರಿ, ಇವು 3 ಸೊನ್ನೆ ಇಟ್ಟು ಬಿಡ್ರಿ.
ಈಗ 2 ಸ್ಥಾನ ಬಿಟ್ಟು ಬಿಂದು ಕೊಟ್ಟರು ನೋಡು ಉತ್ತರ ಇಷ್ಟೇ ಬರ್ತದೆ. ಎಷ್ಟು ನಮೂನಿನ ಗಣಿತಗಳನ್ನು ತಿಳಿಸಿ ಹೇಳುತ್ತಂದು ಅದನ್ನು ವಿಚಾರ ಮಾಡಿ. ಇನ್ನೊಂದು ರೀತಿ ಒಳಗೆ ಹೆಂಗೆ ಮಾಡೋದು ಅದು ಒಂದು ರೀತಿ ತೋರಿಸ್ತದೆ ನೋಡ್ರಿ. ಇಲ್ಲೊಂದು 4, 5, 8.32 ಗುಂಡ್ಲೆ 1,000 ನೋಡ್ರೆ ಈಗ 1,000. ಈಗ ಇಲ್ಲಿ 2 ಸ್ಥಾನ ಗುಣಾಕಾರದಾಗ ಅಷ್ಟೇ, ಭಾಗಾಕಾರದಾಗಲ್ಲ. ಈ 2 ಸ್ಥಾನ ಹಿಂದೆ ಬರ್ತವೆ ಭಾಗಾಕಾರದಾಗ. ಯಾಕಂದ್ರೆ ಇಲ್ಲಿ 3 ಸ್ಥಾನವ, ಇಲ್ಲಿ 3 0 ಅಂದ್ರೆ 3 ಸ್ಥಾನದಿಂದ ಬರ್ಬೇಕು ನೀವು. 1, 2, 3 ಇಲ್ಲಿ ಬರ್ತದೆ ಭಾಗಾಕಾರದಾಗ. 4.0.458 ಆಗ್ತದೆ ಭಾಗಾಕಾರ ಆದ್ರೆ. ಗುಣಾಕಾರ ಆದಾಗ ಹೆಂಗೆ ಆಗ್ತದೆ ಇಟ್ಕೊಂಡು ನೋಡ್ರಿ 4, 5, 8 ದಶಮಾಂಶ ತೆಗೆದು ಬಿಡ್ರಿ 3, 2 ದಶಮಾಂಶ ತೆಗಿಬೇಕಾದ್ರೆ ಬಿಂದುದ ಮುಂದೆ ಎಷ್ಟು ಅಂಕೆ 2 ಅವ, 2 0 ತೆಗೆದು ಬಿಡ್ರಿ. ಇದೊಂದು 0 ತಂದು ಇದಕ್ಕೆ ಹಚ್ಚಿ ಬಿಡ್ರಿ, ಉತ್ತರ ಮುಗೀತು. ಇದು ತೀರಾ ಶಾರ್ಟ್ ಮೆಥಡ್. ಇದು ನವೋದಯದಾಗ ಹಿಂಗೆ ಅರ್ಥ ಮಾಡ್ಕೋಬೇಕು. ಎಲ್ಲ ಅಂಕೆ ಇಟ್ಬಿಡೋದು. 2 ಸ್ಥಾನ ಬಂದ್ರೆ 2 0 ತೆಗೆದ್ರೆ ಇದು 1 0 ತಂದು ಉತ್ತರದಾಗ ಇಟ್ಕೊಂಡು ಬಿಡ್ರಿ. ಉತ್ತರ ಸಂಖ್ಯೆ ಏನದ ಏದಾಗ ಹಾಕೊಂಡು ಬಿಡ್ರಿ. ನೋಡಿ ಇದು ಒಂದು ರೀತಿ ಒಳಗೆ ತಿಳಿಸಿ. ನಿಮಗೆ ಯಾವ ರೀತಿ ನಿಮಗೆ ಸರಳ ಅನ್ನಿಸ್ತದ ಆ ರೀತಿ ಕಲಿಯಿರಿ. ಹೆಚ್ಚು ಇದನ್ನು ಭಾಳ ಹುಡುಗರು ಫಾಸ್ಟ್ ಕಲಿತಾರೆ. ಯಾಕಂದ್ರೆ ಸರ್ ಹೇಳ್ತಾರೆ 2 ಸ್ಥಾನ ಮುಂದೆ ಗುಣಾಕಾರದಾಗ 2 0 ತೆಗೆದು ಇದರ ಮುಂದೆ 0 ಇಟ್ಟು ಉತ್ತರ ಇಟ್ಟುಬಿಟ್ರೆ ಮುಗಿದೋದು. ಇದು ಒಂದು ರೀತಿ. ಆಮೇಲೆ ದಶಮಾಂಶ ಬೇಡ, 4, 5, 8, 3, 2 ಇಟ್ಟು ಗುಣಾಕಾರ ಮಾಡಿದರೆ 3 0 ಇಟ್ಟು ಬಿಡ್ರಿ. ದಶಮಾಂಶ ಇಲ್ಲ ಅಂತ ತಿಳ್ಕೊಂಡು 4, 5, 8, 3, 2 ಇಟ್ಟು 3 0 ಇಟ್ಟು ಬಿಡ್ರಿ. 1, 2 ಸ್ಥಾನ ಬಿಟ್ಟು ಬಿಂದು ಕೊಟ್ಬಿಟ್ರೆ ಎಷ್ಟು ಬರ್ತದೆ? 4, 5, 8, 3, 2 0 ಬಂದು. ಇದು ರೀತಿ ಬೇಡ. ಹಿಂಗೆ ತಗೋರಿ 4, 5, 8.32 ಗುಂಡ್ಲೆ 1000. ಇದರ 2 ಸ್ಥಾನ ಅಂದ್ರೆ 2 0 ತೆಗೀರಿ. ಆಮೇಲೆ ಈಗ ಎಷ್ಟು ಉಳಿತು? ಈ ಅಂಕಿ ಹೊಳ್ಳಿ ಇಟ್ಟು ಈ 0 ಇಲ್ಲಿ ಇಟ್ಟು ಬಿಡ್ರಿ. ಇದು 3ನೇ ರೀತಿ. ಯಾವುದು ತಿಳ್ಕೊರಿ, ಗಣಿತ ತಿಳ್ಕೊರಿ, ಚಂದಂಗೆ ಬಿಡಿಸ್ಕೋರಿ, ಫೇರ್ದಾಗ ಬರ್ಕೋರಿ. ಇಂಥ ಗಣಿತಗಳನ್ನ ದಶಮಾಂಶದಾಗ ಭಾಳ ಕೊಟ್ಟು ನಾನು ಇಷ್ಟು ರೀತಿ ಒಳಗೆ ಗಣಿತ ತಿಳಿಸೋನು ಪೇಪರ್ ನೋಡ್ರಿ ಎಷ್ಟು ಚಂದಂಗ. ಮತ್ತೆ ಇನ್ನೊಂದು ಗಣಿತ ನೋಡೋ ತನಕ ನೋಡಿ ಅನ್ಸಬ್ಸ್ಕ್ರೈಬ್ ಆಗ್ತಿರ್ತಾರ, ಒಂದು ಸ್ವಲ್ಪ ಲಕ್ಷ ಕೊಟ್ಟು ನೋಡ್ರಿ. ನೀವು ಎಲ್ಲ ಗಣಿತ ಮುಗೀತಂದ್ರೆ ಅನ್ಸಬ್ಸ್ಕ್ರೈಬ್ ಆಗಿಬಿಡೋದು. ಒಂದು ಅಂಕಿ ಕಡಿಮೆ ಆಗ್ತದೆ. ಒಬ್ಬರೇ ಮಾಡ್ತಾರ, ಅದು ನಮ್ಗೆ ಗುರ್ತಿರ್ತದ, ಹೇಳಂಗಿಲ್ಲ. ಎಲ್ಲ ಮಂದಿಗೆ ಹೇಳ್ದಂಗೆ ಆಗ್ತದ, ಬೇಡ ಮಾಡಲಿ. ಆದ್ರೆ ಕಲೀರಿ, ಸಬ್ಸ್ಕ್ರೈಬ್ ಆಗ್ರಿ. ಥ್ಯಾಂಕ್ ಯು.